ಹಿರಿಯ ವಿಧಾನಸಭಾ ಸದಸ್ಯರು ಮಾಜಿ ಸಚಿವರು ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ದಾರೆ. ಅವರ ಕುರಿತು ತಾವೇನು ಸಂತಾಪ ಸೂಚನೆನ ಮಂಡಿಸಿದ ಪ್ರಸ್ತಾಪನೆ ಮಾಡಿದ್ರ. ಈ ನುಡಿ ನಮನ ಕಾರ್ಯದಲ್ಲಿ ನಂದು ಕೂಡ ಭಾವನೆಯನ್ನ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಶಾಮನೂರು ಶಿವಶಂಕರಪ್ಪನವರು ನಿಧನ ಆದ್ಮೇಲೆ ಎಲ್ಲಾ ಮಾಧ್ಯಮಗಳಲ್ಲಿ ಅವರ ಬಗ್ಗೆ, ಅವರ ಜೀವನ, ಬೆಳವಣಿಗೆ, ಅವರ ಕೊಡುಗೆ ಬಹಳ ವಿಸ್ತೃತವಾಗಿ ಬಂದಿದೆ. ಒಂದು ಪತ್ರಿಕೆಯ ಹೆಡ್ಲೈನ್ ಆಗಿ ಇವತ್ತು ಬಹಳ ಮನಸೆಳೆಯಿತು. ಶಿವನೂರು ತಲುಪಿದ ಶಾಮನೂರು ಅಂತ. ಶಿವನೂರು ತಲುಪಿದ ಶಾಮನೂರು ಬಹಳ ಅದ್ಭುತವಾದ ಒಂದು ಶೀರ್ಷಿಕೆ. ನಮಗೆಲ್ಲ ಗೊತ್ತು, ಡೆತ್ ಇಸ್ ಸರ್ಟನ್, ವಿ ಲೀವ್ ಬೈ ಆಕ್ಸಿಡೆಂಟ್ ಅಂತ. ಪ್ರತಿಯೊಂದು ಗಳಿಗೆನೂ ಕೂಡ ಒಂದು ಮರುಹುಟ್ಟೆ ಇದೆ. ಶಾಮನೂರು ಶಿವಶಂಕರಪ್ಪನವರು ಮುಖ್ಯಮಂತ್ರಿಗಳು ಹೇಳಿದ್ರು ಬಹಳ ಅಪರೂಪದ ರಾಜಕಾರಣಿ. ಅಷ್ಟೇ ಅಲ್ಲ, ಒಬ್ಬರು ವಿಶಿಷ್ಟ ರಾಜಕಾರಣಿ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ದಾವಣಗೆರೆ ಅಂತ ಅಂದ್ರೆ ಗೊತ್ತಿದ್ದು ಒಂದೇ ದಾವಣಗೆರೆ ಕಾಟನ್ ಮಿಲ್ಸ್. ಆ ಕಾಲದಲ್ಲಿ ಕಮ್ಯುನಿಸ್ಟರು ಬಹಳ ಸ್ಟ್ರಾಂಗ್ ಇದ್ರಲ್ಲಿ. ಪಂಪಾಪತಿ ಅಂತ ಅಲ್ಲಿಂದ MLA ಆಗಿದ್ದರು. ಮುಖ್ಯಮಂತ್ರಿಗಳು ಹೇಳಿದಂಗೆ ಆ ಒಂದು ಅವನತಿಗೊಳ್ಳುವಾಗ ತಾವು ಹೇಳಿದ್ರಿ, ಅವ್ರು ಹೇಳಿದ್ರು ಒಂದು ಬ್ರ್ಯಾಂಡ್ ಇಮೇಜ್ ಇವತ್ತು ಇಡೀ ಭಾರತದ ಭೂಪಟದಲ್ಲಿ ದಾವಣಗೆರೆಗರು ಕೂಡ ಒಂದು ವಿಶಿಷ್ಟ ಸ್ಥಾನ ಸಿಕ್ಕಿದ್ರೆ ಅದರಲ್ಲಿ ಶಾಮನೂರು ಶಿವಶಂಕರಪ್ಪನವರ ಪಾತ್ರ ಬಹಳ ದೊಡ್ಡದು. ಸಭಾಧ್ಯಕ್ಷ ತಾವು ಮಾತು ಹೇಳಿದ್ರಿ, ಅವರಿಂದ ನಾವು ಪಾಠ ಕಲಿಬೇಕು. ಜೀವನದಿಂದ ಯಾರು ಹೋದ್ರು ಕೂಡ ನಗು ಮುಖದಿಂದ ಮಾತಾಡಿಸ್ತಾ ಇದ್ರು ಅಂತ. ನಿಜ, 100% ಸತ್ಯ. ಇಂಗ್ಲಿಷ್ ಅಲ್ಲೂ ಮಾತಿದೆ, ವಿ ಕೆನಾಟ್ ಒಬ್ಲೇಜ್ ಎವರಿಬಡಿ, ವಿ ಕ್ಯಾನ್ ಸ್ಪೀಕ್ ಒಬ್ಲೇಜ್ ಇನ್ಲಿ. ಅವರು ನಮ್ಮ ಹತ್ರ ಬಂದಾಗ ಅವರ ಭಾವನೆನ ಅರ್ಥ ಮಾಡಿಕೊಂಡು ನಾವು ಸ್ಪಂದಿಸೋ ರೀತಿ ಇದೆಯಲ್ಲ, ಅದು ಯಾವುದೇ ಒಬ್ಬ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಗೆ ಬಹಳ ಅಗತ್ಯವಾದ ಒಂದು ಗುಣ. ಅದನ್ನ ನಾವು ಶಾಮನೂರು ಶಿವಶಂಕರಪ್ಪನವರ ಈ ದೀರ್ಘ ಕಾಲದ ಬದುಕಿನಲ್ಲಿ ನಾವು ಕಲಿಯಲೇಬೇಕಾದ ಒಂದು ಅಂಶ. ಜೀವನೋಲ್ಲಾಸ. 95 ವರ್ಷಕ್ಕೆ ನಾವೆಲ್ಲ ಹೇಗಿರ್ತೀವೋ ನಾವು ಊಹೆನೋ ಮಾಡ್ಕೊಳಕ್ ಆಗೋದಿಲ್ಲ. ಇರ್ತೀವ ಗೊತ್ತಿಲ್ಲ, ಇದ್ರೆ ಹೇಗಿರ್ತೀವಿ ಗೊತ್ತಿಲ್ಲ. ಆದ್ರೆ ಕೊನೆಗಳಿಗೆ ಆ ಜೀವನೋಲ್ಲಾಸನ ಇಟ್ಕೊಂಡು ಹೇಳಿದ್ರಲ್ಲ ಅಶೋಕ್ ಅವರು, ಮುಂದಿನ ಚುನಾವಣೆಗೂ ನಾನು ನಿಲ್ತೀನಿ ಅಂತ ಹೇಳ್ತಿದ್ದ. ಆ ಜೀವನೋಲ್ಲಾಸ ಮತ್ತೆ ಪ್ರತಿ ಸಂಗತಿ ಎಷ್ಟೊಂದು ಜನ ಡಾಕ್ಟರ್ಗಳನ್ನ ಅವರು ತಯಾರು ಮಾಡಿರ್ಬೋದು. ಎಷ್ಟೊಂದು ಜನ ಡಾಕ್ಟರ್ಗಳನ್ನ, ಎಷ್ಟೊಂದು ಜನ ಇಂಜಿನಿಯರ್ಗಳನ್ನ ಒಂದು ನಿಜವಾಗ್ಲೂ ವಿದ್ಯಾಕಾಶಿ ಅಂತ ಹೇಳೋದು ಆ ವಿದ್ಯಾಕಾಶಿ ಇವತ್ತು ಮಾಡಿದ್ದಾರೆ. ಅಂತ ಮಹಾನ್ ವ್ಯಕ್ತಿತ್ವನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಆ ವಿಶಿಷ್ಟ ವ್ಯಕ್ತಿತ್ವದ ಬದುಕಿಂದ ನಾವು ಪಾಠ ಕಲಿಯೋದು ಅನೇಕ ಸಂಖ್ಯೆಗಳಿದೆ. ಅದನ್ನ ಅನುಷ್ಠಾನಗೊಳಿಸಿದೆ. ಅವರ ಏನು ನಿಧನರಾಗಿದ್ದಾರೆ, ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ. ಯಾಕಂದ್ರೆ ಅವರು ಅಷ್ಟೊಂದು ಕಾರ್ಯ ಮಾಡಿದ್ದಾರೆ. ಧಾರ್ಮಿಕ ಕ್ಷೇತ್ರದಲ್ಲಿ ಮಾಡಿದ್ದಾರೆ, ಸಾಮಾಜಿಕ ಕಾರ್ಯದಲ್ಲಿ ಮಾಡಿದ್ದಾರೆ, ವಿದ್ಯಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಸೊ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತ ತಮ್ಮ ಸಂತಾಪ ಸೂಚನೆಗೆ ನನ್ನ ಭಾವನೆಯನ್ನು ಸೇರಿಸಿ ನನ್ನ ಮಾತು ನಮಸ್ಕಾರ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.